ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಸಂಜೆ 5:30 ಶುರು ಮಾಡ್ತಾ ಇದ್ದೀನಿ. ಇದು 12ನೇ ತಾರೀಕಿಂದು ವ್ಲಾಗ್ ಆಗಿರುತ್ತೆ, ಅಂದರೆ ಬುಧವಾರದ ವ್ಲಾಗ್ ಆಗಿರುತ್ತೆ. ನಾನು ಇವತ್ತು ನಮ್ಮ ರಿಲೇಟಿವ್ ಮನೇಲಿ ಒಂದು ಫಂಕ್ಷನ್ ಇತ್ತು, ಅಂದರೆ ಪೂಜೆ ಇತ್ತು. ಆ ಪೂಜೆಗೆ ಹೋಗೋಕ್ಕೆ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ. ಮನೇಲೆಲ್ಲರೂ ಬೆಳಗ್ಗೆನೇ ಹೋಗಿದ್ದಾರೆ. ನಾನು ಮತ್ತು ನನ್ನ ಮಗ ಮಾತ್ರ ಇವಾಗ ಹೋಗೋಕ್ಕೆ ಅಂಥೇಳಿ ರೆಡಿ ಆಗ್ತಾಯಿದ್ದೀವಿ. ನಾವಿಬ್ಬರು ಯಾಕೆ ಇಷ್ಟು ಲೇಟಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನನ್ನ ಮಗನಿಗೆ ಫೈನಲ್ ಎಕ್ಸಾಮ್ಸ್ ನಡೀತಾ ಇದೆ. ಅವನಿಗೆ ಓದಿಸ್ಬೇಕಾಗಿತ್ತು. ಹಾಗಾಗಿ ನಾವು ಆಫ್ಟರ್ನೂನೆಲ್ಲ ಓದ್ಕೊಂಡು, ಅವ್ನು ಮಾರ್ನಿಂಗ್ ಎಕ್ಸಾಮ್ ಬರೆದ್ಬಿಟ್ಟು ಬಂದ. ಆಫ್ಟರ್ನೂನೆಲ್ಲ ನೆಕ್ಸ್ಟ್ ಡೇ ಏನು ಎಕ್ಸಾಮ್ ಇದೆ ಅದನ್ನೆಲ್ಲ ಓದಿಸಿ ಮತ್ತು ನಾವು ಇವಾಗ ಫಂಕ್ಷನ್ಗೆ ಹೋಗಲಿಕ್ಕೆ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀವಿ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಓದಿಸೋಣ ಅಂತ ಹೇಳಿದರೆ ನಾವು ಹೋಗಿ ಬರೋ ಅಷ್ಟರಲ್ಲೇ ನೈಟ್ ಆಗಿಬಿಡತ್ತೆ. ಹಾಗಾಗಿ ಮತ್ತೆ ಓದೋಕ್ಕೆ ಮಕ್ಕಳಿಗೂ ಮನಸ್ಸಿರಲ್ಲ, ನನಗೂ ಕೂಡ ಟಯರ್ಡ್ ಆದಂಗೆ ಆಗಿರುತ್ತೆ. ಅದಕ್ಕೆ ಇವಾಗಲೇ ಓದಿಸ್ಕೊಂಡು ಹೋಗ್ಬಿಡೋಣ ಅಂಥೇಳಿ ಓದಿಸ್ಕೊಂಡು ಹೋದ್ವಿ. ನೋಡಿ, ನನ್ನ ಮಗ ಇನ್ನು ಸೆಕೆಂಡ್ ಸ್ಟ್ಯಾಂಡರ್ಡು, ಆಗಲೇ ನನ್ನ ಹೈಟಿಗೆ ಬಂದುಬಿಟ್ಟಿದ್ದಾನೆ. ಒಂದು ಫಿಫ್ತ್ ಎಲ್ಲ ಆಗೋಷ್ಟರಲ್ಲಿ ನನಗಿಂತ ಹೈಟ್ ಆಗಿಬಿಡ್ತಾನೆ ಅಂತ ಅನಿಸುತ್ತೆ. ಇಲ್ಲಿ ಆಟೋಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಆಟೋನು ಕೂಡ ಸಿಕ್ತು. ಈಗ ಆಟೋ ಹೊತ್ಕೊಂಡೆ ಅವ್ರ ಮನೆಗೆ ಕೂಡ ಬಂದು ರೀಚ್ ಆದ್ವಿ. ಪೂಜೆ ಮಾಡೋಕ್ಕೆ ಅವ್ರು ಕೂಡ ಬಂದರು. ಇವರು ನೆಕ್ಸ್ಟ್ ಡೇ ಚುಂಚನಗಿರಿಗೆ ಹೋಗೋದ್ರಿಂದ ಇವತ್ತು ಇಲ್ಲಿ ಯಾರ್ಯಾರು ಮನೇಲಿ ಕರೀತಾರೋ ಅವ್ರ ಮನೇಲೆಲ್ಲ ಪೂಜೆ ಮಾಡಿಕೊಟ್ಟು ಹೋಗ್ತಾರೆ. ನನಗೆ ಈ ಪೂಜೆಯಲ್ಲಿ ಒಂದು ವಿಶೇಷತೆ ಅನ್ನಿಸ್ತು. ಏನಂದರೆ ಅವರಲ್ಲಿ ರಂಗೋಲಿ ಹಾಕಿದ್ದಾರೆ ನೋಡಿ, ಅದು ಕಾಣಿಸ್ತಾ ಇದೆ. ಅದನ್ನು ಅವರು ರಾಗಿ ಹಿಟ್ಟಲ್ಲಿ ಹಾಕಿದ್ರು. ನಾನು ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೋದನ್ನು ಕೇಳಿದ್ದೀನಿ, ರಂಗೋಲಿಯಲ್ಲಿ ರಂಗೋಲಿ ಹಾಕೋದನ್ನು ಕೇಳಿದ್ದೀನಿ. ಆದರೆ ಇವರು ರಾಗಿ ಹಿಟ್ಟಲ್ಲಿ ರಂಗೋಲಿನ ಹಾಕಿದ್ರು. ಅದು ಯಾಕೆ ರಾಗಿ ಹಿಟ್ಟಲ್ಲಿ ಹಾಕಿದ್ರು ಅಂತ ನನಗೂ ಕೂಡ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನೋಡಿ, ಇವಾಗ ಅವರು ಆ ತ್ರಿಶೂಲಗಳು, ದೇವ್ರದ್ದು ಏನೇನು ವಸ್ತುಗಳಿದೆ ಅವ್ರು ಇಟ್ಕೊಂಡು ಮನೇಲಿ ಪೂಜೆ ಮಾಡ್ತಾರಲ್ಲ, ಆ ಎಲ್ಲ ವಸ್ತುಗಳನ್ನು ತೊಗೊಂಡು ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ನೋಡಿ, ಎಲ್ಲ ತ್ರಿಶೂಲಗಳಿಗೂ ಕೂಡ ವಿಭೂತಿನ ಹಚ್ಚಿ ಜೋಡಿಸ್ತಾ ಇದ್ದಾರೆ. ಈಗ ಅವರು ನೆಕ್ಸ್ಟು ಬೋನಾಸಿ ಅಂತ ಹೇಳಿ ಕರಿತೀವಿ. ನಾನು ಈ ಥರದ್ದು ಬೋನಾಸಿನೂ ಕೂಡ ನೋಡಿರಲಿಲ್ಲ. ನಾನು ಪಾತ್ರೆ ಥರ ಇರೋವಂಥ, ಅಂದರೆ ಗುಂಡುಗಿರುವಂಥ ಬೋನಾಸಿಗಳನ್ನು ನೋಡಿದ್ದೆ. ಆದರೆ ಇಲ್ಲಿ ಇದು ಸ್ವಲ್ಪ ಬಟ್ಲು ಥರ, ಅಂದರೆ ಸ್ವಲ್ಪ ತಟ್ಟೆ ಥರನೂ ಅಲ್ಲ ಬಟ್ಲು ಥರನೂ ಅಲ್ಲ, ಆ ಥರ ಇದೆ ಇದು. ಈ ಥರ ಬೋನಾಸಿನ ನಾನು ನೋಡಿರಲಿಲ್ಲ. ಈಗ ಅದಕ್ಕೆ ವಿಭೂತಿ ಎಲ್ಲ ಹಚ್ಕೊಂಡು ಜೋಡಿಸ್ಕೊಂಡಾದ್ಮೇಲೆ ಕುಂಕುಮ ಎಲ್ಲ ಇಟ್ಕೊಂಡು ಹೂವು ಎಲ್ಲ ಮುಡಿಸ್ಕೊತಾ ಇದ್ದಾರೆ. ಇಲ್ಲಿ ಮಕ್ಕಳು ತಮಾಷೆ ಮಾಡ್ತಾ ಇದ್ದಾರೆ. ನನ್ನ ಮಗಳು ಒಂದು ಹೂಪನ್ನು ತೊಗೊಂಡಿದ್ಲು. ಆ ಹೂಪನ್ನು ಆಡೋಕ್ಕೆ ಬರ್ತಾ ಇರಲಿಲ್ಲ ಅವಳಿಗೆ, ಆದರೂ ಬೇಕು ಅಂತ ತೆಗೆಸ್ಕೊಂಡಿದ್ಲು. ಅದನ್ನು ಹೇಗೆ ಆಡೋದು ಅಂತ ಹೇಳಿ ಎಲ್ಲರೂ ಸೇರಿ ಹೇಳ್ಕೊಡ್ತಾ ಇದ್ದರು. ಈಗ ನೋಡಿ, ದೀಪಗಳನ್ನೆಲ್ಲ ಇಟ್ಕೊಂಡ್ರು. ಎಲೆ, ಅಡಿಕೆ, ದೀಪ, ಹಾಗೆ 1 by 1 ಪೂಜೆಗೆ ಏನೇನೆಲ್ಲ ಇಡಬೇಕು ಅದನ್ನೆಲ್ಲ ಇಡ್ತಾ ಹೋದರು. ನಮಗೆ ಕೇಳ್ತಾ ಇದ್ದರು, ಹಾಗೆ ನಾವು ಒಂದೊಂದೇ ತಂದು ಕೊಡ್ತಾ ಇದ್ವಿ. ಹಾಗೆ ಅವರು ಅದನ್ನು ಜೋಡಿಸಿ ಎಲ್ಲದನ್ನು ಇಟ್ಟು ಈಗ ದೀಪ ಕೂಡ ಹಚ್ಚಿ ಪೂಜೆ ಮಾಡೋಕ್ಕೆ ಶುರು ಮಾಡಿದರು. ಇವರು ಮೊದಲು ದೀಪ ಹಚ್ಚಿದ ಮೇಲೆ ಬೋನಸಿಗೆ ಅಕ್ಕಿಯನ್ನು ತುಂಬಿ ಅಂತ ಹೇಳಿದರು. ಯಾವಾಗಲೂ ಅಷ್ಟೇ, ಈ ಬೋನಸಿಗೆ ಅಕ್ಕಿಯನ್ನು ತುಂಬಬೇಕಾದ್ರೆ ಅದ್ರ ತುಂಬ ತುಂಬಬೇಕು. ಅದನ್ನು ಯಾವಾಗಲೂ ಅರ್ಧಂಬರ್ಧ ತುಂಬೋದು ಅಥವಾ ಕಮ್ಮಿಯಾಗಿ ತುಂಬೋದು ಮಾಡಬಾರ್ದು. ಯಾಕೆಂದರೆ ಅದನ್ನು ಹೇಗೆ ನಾವು ತುಂಬುತ್ತೀವೋ ಅದು ದೇವ್ರದ್ದು ಒಂದು ಪಾತ್ರೆ ಆಗಿರುತ್ತೆ. ಅದನ್ನು ನಾವು ಹೇಗೆ ತುಂಬ್ತೀವೋ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಎಲ್ಲ ತುಂಬತ್ತೆ. ದುಡ್ಡಾಗಿರ್ಬೋದು, ಆಹಾರ ಧಾನ್ಯಗಳಾಗಿರ್ಬೋದು, ಎಲ್ಲದೂ ಕೂಡ, ಕಾಳು ಕಡ್ಡಿ ಎಲ್ಲನೂ ಕೂಡ ತುಂಬತ್ತೆ ಅಂತ ಹೇಳಿ ಆವಾಗಿಂದ ಹಿರಿಯರು ಹೇಳಿರುವಂಥದ್ದು. ಅವರು ಪೂಜೆನ ಶುರು ಮಾಡೋಕ್ಕೆ ಮುಂಚೆ ಎಲ್ಲರಿಗೂ ವಿಭೂತಿಯನ್ನು ಹಚ್ಚುತ್ತಾ ಇದ್ದರು. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಹಚ್ತಾ ಇದ್ದರು. ಪವರ್ ಕೂಡ ಹೋಗ್ಬಿಡ್ತು. ಈಗ ನೋಡಿ, ಪೂಜೆನ ಶುರು ಮಾಡಿದ್ರು. ಇವರು ಮೊದಲು ಎಡೆಯನ್ನು ಇಡೋಕ್ಕೆ ಮುಂಚೆ ದೇವರಿಗೆಲ್ಲ ಒಂದ್ಸಲಿ ಪೂಜೆ ಮಾಡಿದ್ರು. ಈಗ ಎಲೆ ಮೇಲೆಲ್ಲ ನೀರು ಹಾಕಿ ನೀವು ಏನೇನು ಅಡುಗೆ ಮಾಡಿದ್ದೀರ ಅದನ್ನೆಲ್ಲ ತೊಗೊಂಡು ಬಂದು ಇಡಿ ಅಂತ ಹೇಳಿದ್ರು. ಮೊದಲು ಉಪ್ಪು ಹಾಕಿ ಆಮೇಲೆ ಏನು ಅಡುಗೆ ಮಾಡಿದ್ದೀರ ಅದನ್ನೆಲ್ಲ ತೊಗೊಬಂದಿಡಿ ಅಂತ ಹೇಳಿದ್ರು. ಈ ದೇವರಿಗೆ ನಾವು ಇವತ್ತು ವೆಜ್ ಅಡುಗೆ ಮಾಡಿ ಎಡೆಯನ್ನು ಇಡಬೇಕು. ಹಾಗಾಗಿ ಇವತ್ತು ವೆಜ್ ಅನ್ನ, ಸಾಂಬಾರು, ಪಾಯಸ, ಪಲ್ಯ, ಬೋಂಡ ಹೀಗೆ ಮಾಡಿಬಿಟ್ಟು ಎಡೆನ ಇಡ್ತಾ ಇದ್ದಾರೆ. ಈಗ ಎಡೆ ಎಲ್ಲ ಇಟ್ಟಾದಮೇಲೆ ಹಣ್ಣು ಕಾಯಿ ಎಲ್ಲ ಒಡ್ದು ಮತ್ತು ಪೂಜೆನ ಮಾಡ್ತಾರೆ. ಹಣ್ಣನ್ನು ಮುರಿದು ಕಾಯಿ ಒಡ್ದು ಪೂಜೆನ ಮಾಡ್ತಾ ಇದ್ದಾರೆ. ದಕ್ಷಿಣೆಯನ್ನು ಕೂಡ ಇಡಕ್ಕೆ ಹೇಳಿದ್ರು, ದಕ್ಷಿಣೆಯನ್ನು ಕೂಡ ಇಟ್ಟರು. ಇವಾಗ ನೋಡಿ, ಅವರು ಪೂಜೆ ಮಾಡ್ತಾ ಇದ್ದಾರೆ. ಇನ್ನೊಂದ್ಸಲಿ ದೇವರಿಗೆ ಪೂಜೆ ಮಾಡ್ಕೊಂಡು ಬೋನಾಸಿಗೆ ಪೂಜೆ ಮಾಡಿ ಆಮೇಲೆ ಎಡೆ ಏನು ಇಟ್ಟಿದ್ವಲ್ಲ ಆ ಎಡೆಗೂ ಕೂಡ ಪೂಜೆ ಮಾಡಿ ದೇವರಿಗೆ ಅದನ್ನು ನೈವೇದ್ಯನ ಮಾಡ್ತಾರೆ. ಅಂದರೆ ಅದನ್ನು ನೀರು, ಅದ್ರ ಮೇಲೆ ನೀರು
ಪ್ರೋಕ್ಷಣೆ ಮಾಡಿ ಮತ್ತು ದೇವರಿಗೆ ನೈವೇದ್ಯನ ಮಾಡ್ತಾರೆ. ಮಾಡಿ ಈಗ ಕಾಯಿನೂ ಕೂಡ ಒಡೆದು ಪೂಜೆ ಎಲ್ಲ ಮುಗಿಸಿದ್ರು. ಪೂಜೆ ಎಲ್ಲ ಮುಗಿಸಿದ ಮೇಲೆ ಈಗ ಮನೆಯವರೆಲ್ಲ ಹೋಗಿ ಒಬ್ಬೊಬ್ಬರೇ ಪೂಜೆ ಮಾಡಿ ಅಂತ ಹೇಳಿದ್ರು. ಎಲ್ಲರೂ ಕೂಡ ಹೋಗಿ ಒಬ್ಬೊಬ್ಬರೇ ಪೂಜೆನ ಮಾಡೋಕ್ಕೆ ಶುರು ಮಾಡಿದ್ರು. ಮೊದಲು ಅವರು ಮನೇಲಿ ಯಾರು ಪೂಜೆ ಮಾಡಿಸ್ತಾ ಇದ್ರಲ್ಲ ಅವರು ಅಣ್ಣ ಮತ್ತು ಅವರ ಅಕ್ಕ ಹೋಗಿ ಪೂಜೆ ಮಾಡಿದರು. ಆಮೇಲೆ ಅವರು ನೋಡಿ ಇವಾಗ ದೇವ್ರದ್ದು ಇದಿತ್ತಲ್ಲ, ಅದು ಏನಂತ ಹೇಳ್ತಾರಂತ ನನಗೆ ಗೊತ್ತಿಲ್ಲ, ಅದು ಒಂಥರ ಸೌಂಡ್ ಬರುತ್ತೆ, ಅದು ಶಂಖ ಥರನೇ ಸೌಂಡ್ ಬರ್ತಾಯಿತ್ತು. ಅದನ್ನು ಊದಿದ್ರು, ಮನೆ ಒಳಗಡೆ ಅದ್ರದ್ದು ಸೌಂಡ್ ಕೇಳಿಸ್ಬೇಕು ಅಂತ ಹೇಳಿ ಅದನ್ನು ಊದಿದ ಮೇಲೆ ಮತ್ತೆ ನಾವು ಎಲ್ಲರೂ ಹೋಗಿ ಮಕ್ಕಳು ನಾವು ಎಲ್ಲರೂ ಕೂಡ ಪೂಜೆನ ಮಾಡಿದ್ವಿ. ಪೂಜೆ ಎಲ್ಲ ನೀಟಾಗಿ ಸಮಾಧಾನವಾಗಿ ನೀಟಾಗಿ ಆಯಿತು ಅಂತಲೇ ಹೇಳ್ಬೋದು. ಯಾವುದೇ ಗಡಿಬಿಡಿ ಇಲ್ಲದೆ ಆರಾಮಾಗಿ ಪೂಜೆನ ಮುಗಿಸಿದ್ರು. ನಮಗೂ ಕೂಡ ಒಂಥರ ಖುಷಿ ಆಯಿತು. ಏನೋ ಒಂಥರ ಈ ಥರ ನೆಮ್ಮದಿಯಾಗಿ ಪೂಜೆ ಆದಾಗ ಒಂಥರ ಪಾಸಿಟಿವ್ ಎನರ್ಜಿ ಮನೆಯಲ್ಲೆಲ್ಲ ಸ್ಪ್ರೆಡ್ ಆದಂಗೆ ಅಂತ ಅನಿಸುತ್ತೆ. ಈಗ ಅವರನ್ನು ನಾವು ಮನೆಗೆ ಕಳಿಸ್ಕೊಡ್ಬೇಕು. ಅದಕ್ಕಿಂತ ಮುಂಚೆ ಅವರನ್ನು ಊಟ ಮಾಡಿ ಅಂತ ಹೇಳಿದ್ವಿ. ಯಾಕೆಂದರೆ ಅವರು ಊಟ ಮಾಡಬೇಕು ಅನ್ನೋದು ಒಂದು ಸಂಪ್ರದಾಯ. ಆದರೆ ಅವರು ಮತ್ತೆ ಬೇರೆ ಮನೆಗೆ ಪೂಜೆಗೆ ಹೋಗಬೇಕಾಗಿರೋದ್ರಿಂದ ನನಗೆ ಊಟ ಬೇಡ ಅಂತ ಹೇಳಿ ಬರೀ ಪಾಯಸ ಒಂದು ಕುಡ್ದು ಹೋದರು. ಅವರನ್ನು ಕಳಿಸ್ಕೊಟ್ಟ ಮೇಲೆ ನಾವೆಲ್ಲರೂ ಕೂಡ ಒಂದು ಸ್ವಲ್ಪ ಹೊತ್ತು ಫನ್ನಾಗಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಒಂದು ರೀಲ್ಸ್ ಶೂಟ್ ಮಾಡೋಣ ಅಂತ ಹೇಳಿ ಶೂಟ್ ಮಾಡ್ತಾ ಇದ್ವಿ. ಅಲ್ಲಿ ಯಾರಿಗೂ ಅದಕ್ಕೆ ಬೇಕಾಗಿರುವಂಥ ಎಮೋಷನ್ಸ್ ಬರ್ತಾ ಇಲ್ಲ ಅಂತ ಹೇಳಿ ಎಲ್ಲರಿಗೂ ತುಂಬ ನಗುನೇ ಬರ್ತಾಯಿತ್ತು. ಅಲ್ಲಿ ಬಾಗ್ಲ ಹತ್ರ ನಿಂತಿದ್ದಾರಲ್ಲ ಅವರಂತೂ ತುಂಬ ಕಾಮಿಡಿ ಮಾಡ್ತಾಯಿದ್ರು. ನಮಗೆ ಅದನ್ನು ನೆನೆಸ್ಕೊಂಡು ಅಂದರೆ ಅದನ್ನ ನೋಡಿ ತುಂಬಾ ನಗು ಬರ್ತಾಯಿತ್ತು. ಅವರು ಏನು ಡೈಲಾಗ್ ಹೇಳಬೇಕಾಗಿತ್ತೋ ಅದನ್ನು ಹೇಳಿ 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 ಅವರಿಗೆ ಆ ಡೈಲಾಗೇ ಮರ್ತು ಹೋಗ್ತಾಯಿತ್ತು. ಅಲ್ಲಿ ಆ ರೀಲ್ಸಿಗೆ ಬೇಕಾಗಿರೋಂಥ ಎಮೋಷನ್ಸೇ ಬರ್ತಾ ಇರಲಿಲ್ಲ, ಬರೀ ನಗುನೇ ಬರ್ತಾಯಿತ್ತು. ಹೆಂಗೋ ಒಂದು ರೀಲನ್ನು ಶೂಟ್ ಮಾಡ್ಕೊಂಡಾದ್ಮೇಲೆ ಇನ್ನೇನೆಲ್ಲರೂ ಕುತ್ಕೊಂಡು ಸ್ವಲ್ಪ ಹೊತ್ತು ಓಲ್ಡ್ ಮೆಮೊರೀಸನ್ನೆಲ್ಲ ಶೇರ್ ಮಾಡಿಕೊಂಡು ತುಂಬ ಖುಷಿಯಾಗಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಈಗ ಎಲ್ಲರೂ ಮಾತಾಡಿ ಎನರ್ಜಿ ಎಲ್ಲ ಡೌನ್ ಆಗಿತ್ತಲ್ಲ, ಈಗ ಮತ್ತೆ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ದು ಏನೋ ಒಂಥರ ಚೆನ್ನಾಗಿತ್ತು. ಯಾವುದೋ ಫಂಕ್ಷನ್ಗಳಲ್ಲಾಗಿರ್ಬೋದು, ಈ ಥರ ಪೂಜೆ ಏನಾದರೂ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ಗಳಲ್ಲಿ ಈ ಥರ ಎಲ್ಲರೂ ಸೇರ್ಕೊಂಡು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹೀಗೆ ನನಗೂ ಕೂಡ ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ನನ್ನ ವೀಡಿಯೋಸ್ಗೆ ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಬರ್ತಾ ಇದೆ. ಹಾಗೆ ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಬಾಯ್ ಫ್ರೆಂಡ್ಸ್.